ಔಟ್ ಯಲ್ಲಿ ಈ ವಾರ ಸಿನಿಮಾಗಳ ಹಬ್ಬವೇ ನಡೆಯುತ್ತಿದೆ. ಥ್ರಿಲ್ಲರ್, ಹಾಸ್ಯ, ರಾಜಕೀಯ ಹೀಗೆ ವಿವಿಧ ವಿಷಯ ವಸ್ತುಗಳುಳ್ಳ ಸಿನಿಮಾಗಳು ತೆರೆಕಾಣುತ್ತಿದೆ. ಇಲ್ಲಿದೆ ಈ ವಾರ ತೆರೆಕಾಣುವ ಸಿನಿಮಾಗಳ ಪಟ್ಟಿ. ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ಯಾರ್ ವಿಡಿಯೋ ನೋಡ್ತಾ ಇದ್ದೀರಾ, ಎಲ್ಲರೂ ವಿಡಿಯೋ ಇಷ್ಟ ಆದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗಾದರೆ ವಿಡಿಯೋ ಅನ್ನು ಶುರು ಮಾಡೋಣ ಬನ್ನಿ. ಸಿನಿಮಾ 1, ಹೆಬ್ಬುಲಿ ಕಟ್. ನಟ ಸುದೀಪ್ ಅವರು ಹೆಬ್ಬುಲಿ ಸಿನಿಮಾದಲ್ಲಿ ಮಾಡಿಕೊಂಡಿದ್ದ ಕೇಶವಿನ್ಯಾಸ ಹೆಬ್ಬುಲಿ ಕಟ್ ಎಂದೇ ಹೆಸರಾಗಿದೆ. ಇದನ್ನ ಆಧಾರವಾಗಿಟ್ಟುಕೊಂಡು ಚಂದನವನದಲ್ಲಿ ಹೆಬ್ಬುಲಿ ಕಟ್ಗೆ ಎನ್ನುವ ಚಿತ್ರ ನಿರ್ಮಾಣವಾಗಿದೆ. ಇದು ಆಗಸ್ಟ್ 8ರಂದು ಸನ್ ನೆಕ್ಸ್ಟ್ನಲ್ಲಿ ಕನ್ನಡ ಭಾಷೆಯಲ್ಲಿ ಈ ವಾರ ಔಟ್ ಯಲ್ಲಿ ತೆರೆಕಾಣುತ್ತಿದೆ. ಸಿನಿಮಾ 2, ಮಾಯಾಸಭಾ. 1990ರ ಸಮಯದಲ್ಲಿ ನಡೆದ ರಾಜಕೀಯ ಚಟುವಟಿಕೆಗಳ ಸುತ್ತ ಈ ಮಾಯಾಸಾಬಾ ವೆಬ್ ಸರಣಿ ಸುತ್ತುತ್ತಿದೆ. ಇದು ಆಗಸ್ಟ್ 7ರಂದು ಸೋನಿ ಲೈವ್ನಲ್ಲಿ ತೆಲುಗು ಮತ್ತು ಇತರೆ ಹಲವು ಭಾಷೆಗಳಲ್ಲಿ ತೆರೆಕಾಣುತ್ತಿದೆ. ಸಿನಿಮಾ 3, ಮಾಮನ್. ಪ್ರೀತಿಸಿದ್ದ ಹುಡುಗ-ಹುಡುಗಿ ಕುಟುಂಬವನ್ನು ಒಪ್ಪಿಸಲು ಮಾಡುವ ತಂತ್ರಗಳ ನಡುವೆ ಮಾಮನ್ ಸಿನಿಮಾ ಕತೆ ಸುತ್ತುತ್ತಿದೆ. ಸಂಪೂರ್ಣವಾಗಿ ಕುಟುಂಬಗಳ ನಡುವೆ ನಡೆಯುವ ಘಟನೆಯನ್ನು ಆಧರಿಸಿದ ಸಿನಿಮಾ ಇದಾಗಿದೆ. ಈ ಸಿನಿಮಾ ಆಗಸ್ಟ್ 8ರಂದು ಜಿ5ನಲ್ಲಿ ತಮಿಳು ಭಾಷೆಯಲ್ಲಿ ತೆರೆಕಾಣುತ್ತಿದೆ. ಸಿನಿಮಾ 4, ಅರೇಬಿಯಾ ಕಡಲಿ. ಮೀನುಗಾರನೊಬ್ಬ ಆಕಸ್ಮಿಕವಾಗಿ ವಿದೇಶಿ ಜಲಪ್ರದೇಶವನ್ನು ಪ್ರವೇಶಿಸಿ ಜೈಲು ಪಾಲಾಗುತ್ತಾನೆ. ಆತ ಮತ್ತೆ ಹೇಗೆ ದೇಶವನ್ನು ಸೇರುತ್ತಾನೆ ಎನ್ನುವ ಕಥಾಹಂದರವನ್ನು ಅರೇಬಿಯಾ ಕಡಲಿ ವೆಬ್ ಸರಣಿಯಲ್ಲಿದೆ. ಈ ಸಿನಿಮಾ ಆಗಸ್ಟ್ 8ರಂದು ಪ್ರೈಮ್ ವಿಡಿಯೋದಲ್ಲಿ ತೆಲುಗು ಮತ್ತು ಇತರ ಭಾಷೆಗಳಲ್ಲಿ ತೆರೆಕಾಣಲಿದೆ. ಸಿನಿಮಾ 5, ಸಲಕಾರ್. 1978 ಮತ್ತು 2025ರ ನಡೆಯುವ ಅವಧಿಯಲ್ಲಿ ನಡೆದ ಘಟನೆಗಳ ಸಲಾಕಾರ್ ಚಿತ್ರ ಗುಪ್ತ ಸತ್ಯಗಳನ್ನು ಬಹಿರಂಗಪಡಿಸಲು ರಹಸ್ಯ ಕಾರ್ಯಾಚರಣೆಯಲ್ಲಿ ತೊಡಗಿರುವ ಯುವ ಭಾರತೀಯ ಗೂಢಚಾರನ ಕಥೆಯನ್ನು ಹೇಳಿದೆ. ಈ ಸಿನಿಮಾ ಆಗಸ್ಟ್ 8ರಂದು ಜಿಯೋ ಹಾಟ್ ಸ್ಟಾರ್ನಲ್ಲಿ ಹಿಂದಿ ಭಾಷೆಯಲ್ಲಿ ತೆರೆಕಾಣಲಿದೆ. ಸಿನಿಮಾ 6, ಯಂಗ್ ಮಿಲಿಯನರ್ಸ್. ಜಾಕ್ಪಾಟ್ ಗೆದ್ದ 4 ಗೆಳೆಯರ ಜೀವನ ಹೇಗೆ ಬದಲಾಯಿತು ಎನ್ನುವ ಕಥಾಹಂದರವನ್ನು ಯಂಗ್ ಮಿಲಿಯನರ್ಸ್ ಚಿತ್ರ ಹೊಂದಿದೆ. ಈ ಸಿನಿಮಾ ಆಗಸ್ಟ್ 13ರಂದು ನೆಟ್ಫ್ಲಿಕ್ಸ್ನಲ್ಲಿ ಹಿಂದಿ ಭಾಷೆಯಲ್ಲಿ ತೆರೆಕಾಣುತ್ತಿದೆ. ಸಿನಿಮಾ ಸಾರೆ ಜಹಾಸೆ ಅಚ್ಚಾ. ಭಾರತ ಅಸ್ಥಿರತೆಯಿಂದ ಕೂಡಿದ್ದ 1970ರ ಸಮಯದಲ್ಲಿ ಒಬ್ಬ ಭಾರತೀಯ ಗೂಢಚಾರನು ಗಡಿ ಯುದ್ಧಕ್ಕೂ ತೋರಿದ ಅಸಾಧಾರಣ ಕತೆ ಈ ಚಿತ್ರದಲ್ಲಿದೆ. ಈ ಸಿನಿಮಾ ಆಗಸ್ಟ್ 13ರಂದು ನೆಟ್ಫ್ಲಿಕ್ಸ್ನಲ್ಲಿ ಹಿಂದಿ ಭಾಷೆಯಲ್ಲಿ ತೆರೆಕಾಣುತ್ತಿದೆ.